ಈ ದಿನ ಒಂದು ಒಳ್ಳೆ ಟಾಪಿಕನ್ನು ಡಿಸ್ಕಸ್ ಮಾಡೋಣ. ಅದು ಯಾವುದು ಅಂತ ಅಂದರೆ ಫಿಟ್ಸ್ ಕಾಯಿಲೆ, ಸೊ ಇಂಗ್ಲೀಷಲ್ಲಿ ಎಪಿಲೆಪ್ಸಿ, ಸೀಜರ್ ಡಿಸಾರ್ಡರ್ ಅಂತ ಕೂಡ ಕರಿತೀವಿ. ಕನ್ನಡದಲ್ಲಿ ಅಪಸ್ಮಾರ, ಫಿಟ್ಸ್ ಕಾಯಿಲೆ, ಮೂರ್ಛೆ ರೋಗ, ಫಿಟ್ಸು, ಈ ಥರ ಎಲ್ಲ ಕರೀತಾರೆ. ಇದು ಒಂದು ಹಳ್ಳಿಯಲ್ಲಿ ಒಂದು 100 ಜನಸಂಖ್ಯೆ ಇದೆ ಅಂದರೆ 100ರಲ್ಲಿ ಒಬ್ರಿಗೆ ಬರುತ್ತೆ. ಫಾರ್ ಎಕ್ಸಾಂಪಲ್ 1000 ಜನ ಇದ್ದಾರೆ ಅಂದರೆ ಒಂದು 10 ಜನಕ್ಕೆ ಈ ಥರ ಸಮಸ್ಯೆ ಕಾಡುತ್ತೆ. ಇದು ಪ್ರಪಂಚದಲ್ಲಿ ಎಲ್ಲ ಕಡೆ ನಾವು ನೋಡ್ತೀವಿ. ನಮ್ಮ ಪ್ರಪಂಚದಲ್ಲಿ ಆಲ್ಮೋಸ್ಟ್ ಒಂದು 8 ಮಿಲಿಯನ್ ಪೀಪಲ್ ಈ ಅಪಸ್ಮಾರ ರೋಗದಿಂದ ತುತ್ತಾಗಿದ್ದಾರೆ. ಇದು ಒಂದು ಬ್ರೈನಲ್ಲಿ ಆಗುವಂಥ ಒಂದು ನ್ಯೂರೋಲಾಜಿಕಲ್ ಡಿಸಾರ್ಡರ್ ಅಂತಲೇ ಕರಿಬೋದು. ಬ್ರೈನಲ್ಲಿ ಕೆಲವು ಕೆಮಿಕಲ್ಗಳು ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ. ಒಂದು ಭಾಗದಿಂದ ಇನ್ನೊಂದು ಕಡೆ ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಅಂತ ನಾವು ಕರಿತೀವಿ. ಅದೇನಾದರೂ ತುಂಬ ಜಾಸ್ತಿ ಮಟ್ಟದಲ್ಲಿ ಡಿಸ್ಚಾರ್ಜ್ ಆದರೆ, ಅಥವಾ ಅಬ್ನಾರ್ಮಲಾಗಿ ಡಿಸ್ಚಾರ್ಜ್ ಆದರೆ, ಅಥವಾ ಎಸಿಂಕ್ರೋನಸ್ ಅಂದರೆ ಒಂದಕ್ಕೆ ಒಂದು ಮ್ಯಾಚ್ ಆಗ್ದಂಗೆ ಆದರೆ ನಾವು ಆ ಟೈಮಲ್ಲಿ ಫಿಟ್ಸನ್ನು ನಾವು ನೋಡ್ತೀವಿ. ಫಿಟ್ಸ್ ಬರಲಿಕ್ಕೆ ಹಲವಾರು ಕಾರಣಗಳಿದ್ದಾವೆ. ನಾವು ಸುಮಾರು ಕೇಸಸ್ ನೋಡಿದ್ದೀವಿ. ತುಂಬ ಚೆನ್ನಾಗೇ ಇರ್ತಾರೆ, ಜ್ವರ ಬಂದ್ಬಿಡುತ್ತೆ. ಕೆಲವ್ರು ಹೇಳ್ತಾರೆ ನೋಡಿ, ಮೆದ್ಲು ಜ್ವರ ಬಂದ್ಬಿಡುತ್ತೆ ಅಂತ ಹೇಳಿ. ಜ್ವರ ಬಂದು ಮೆದ್ಲಿಗೆ ಹೋದರೆ ಬ್ರೈನ್ ಫೀವರ್ ಅಥವಾ ಮೆನಿಂಜೋಎನ್ಸೆಫಲೈಟಿಸ್ ಅಂತ ಕರಿತೀವಿ. ಆ ಟೈಮಲ್ಲಿ ನಾವು ಫಿಟ್ಸನ್ನು ನೋಡ್ತೀವಿ. ಮತ್ತು ಅದಾದ ನಂತರ ಸೆಪ್ಟಿಸೀಮಿಯಾದಲ್ಲಿ ನಾವು ನೋಡ್ತೀವಿ. ಅಂದರೆ ಬಾಡಿಯಲ್ಲಿ ಎಷ್ಟು ಅಂಗಗಳಿದ್ದಾವೆ ಅಷ್ಟು ಅಂಗನೂ ಇನ್ಫೆಕ್ಷನ್ ಆಗಿರುತ್ತೆ ಅದರಲ್ಲಿ. ಅದಾದ ನಂತರ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸಲ್ಲಿ ಸೋಡಿಯಂ, ಪೊಟ್ಯಾಷಿಯಮ್, ಮೆಗ್ನೀಷಿಯಮ್ ಇವೆಲ್ಲ ಕೇಳಿದ್ರೆ, ಕ್ಲೋರೈಡ್, ಅದುಗಳ ವ್ಯತ್ಯಾಸ ಆದರೂ ಫಿಟ್ಸ್ ಬರುತ್ತೆ. ಅದಾದ ನಂತರ ಮುಖ್ಯವಾಗಿ ನಾವು ನೋಡೋದು ಟ್ರಾಮಾ ಅಂತ ಹೇಳಿ, ಹೆಡ್ ಇಂಜುರಿ ಅಂದರೆ ತಲೆಗೆ ಪೆಟ್ಟು ಬೀಳುತ್ತೆ, ನಾವು ಫಿಟ್ಸನ್ನು ನಾವು ನೋಡ್ತೀವಿ. ಅದಾದ ನಂತರ ಇನ್ಫೆಕ್ಷನ್ಸ್, ಈವನ್ ಸಿಸ್ಟಿಸಾರ್ಕೋಸಿಸ್ ಇರ್ಬೋದು, ಬ್ರೈನ್ ಬ್ಯಾಕ್ಟೀರಿಯಲ್ ಇರ್ಬೋದು, TB ಇನ್ಫೆಕ್ಷನ್ನಲ್ಲೂ ಕೂಡ ನಾವು ಫಿಟ್ಸನ್ನು ನಾವು ನೋಡ್ತೀವಿ. ಆಮೇಲೆ ಇನ್ನೂ ಮುಖ್ಯವಾಗಿ ಮದ್ಯಪಾನ ಮಾಡೋರಿಲ್ಲ, ಅಂದರೆ ಡ್ರಗ್ಸ್ ಸೇವನೆಯಲ್ಲಿ ಕೊಕೇನ್ ಇರ್ಬೋದು, ಕೆನಾಬಿಸ್ ಇರ್ಬೋದು, ಗಾಂಜಾ ಇರ್ಬೋದು, ಅಥವಾ ಇನ್ಯಾವ ಥರ, ಅಥವಾ ನಿದ್ದೆ ಮಾತ್ರೆಗಳಿಗೆ ಅಡಿಕ್ಷನ್ ಆಗಿರ್ತಾರೆ, ಸಡನ್ನಾಗಿ ಬಿಟ್ಟಾಗ ವಿಡ್ರಾಲ್ ಸೀಜರ್ಸ್ ಅಂತ ನಾವು ಕರಿತೀವಿ. ಕುಡಿಯುವಾಗಲೂ ಕೂಡ ಹೆಚ್ಚಿಗೆ ಕುಡಿದಾಗ ಇಂಟಾಕ್ಸಿಕೇಷನಲ್ಲೂ ನೋಡ್ತೀವಿ. ಅದಾದ ನಂತರ ವಿಡ್ರಾಲಲ್ಲಿ ಬಿಟ್ಟಾಗ ಡೈಲಿ ಕುಡಿತಾ ಇರ್ತಾರೆ, ಈಗ 1 ದಿನ 2 ದಿನ ಆಗಿರುತ್ತೆ ಬಿಟ್ಟು, ಅಲ್ಲಿ ಫಿಟ್ಸನ್ನು ನಾವು ನೋಡ್ತೀವಿ. ಆಮೇಲೆ ಬ್ರೈನ್ ಟ್ಯೂಮರ್ ಇದ್ದರೆ, ಬ್ರೈನಲ್ಲಿ ಏನಾದರೂ ಬಿನೈನ್ ಮ್ಯಾಲಿಗ್ನೆಂಟ್ ಯಾವುದಾದ್ರು ಒಂದು ಕ್ಯಾನ್ಸರ್ ಗೆಡ್ಡೆ ಇದ್ದರೂ ಕೂಡ ನಾವು ಫಿಟ್ಸನ್ನು ಕಾಮನ್ ಆಗಿ ನೋಡ್ತೀವಿ. ಇನ್ನು ಬೇರೆ ಬೇರೆ ಮಕ್ಕಳಲ್ಲೂ ಕೂಡ ಬರುತ್ತೆ, ಹೈಪೋಗ್ಲೈಸಿಮಿಕ್ ಸೀಜರ್ಸ್ ಅಂತ ಹೇಳಿ, ಅಂದರೆ ಬ್ರೈನಲ್ಲಿ ಅಥವಾ ಬಾಡಿಯಲ್ಲಿ ಶುಗರ್ ಪ್ರಮಾಣ ಕಡಿಮೆ ಆದಾಗ. ಅದಾದ ನಂತರ ಫೆಬ್ರೈಲ್ ಕನ್ವಲ್ಷನ್ಸ್ ಅಂತ ಹೇಳ್ತೀವಿ. 5 ವರ್ಷದ ಒಳಗಿನ ಮಕ್ಕಳಲ್ಲಿ ನಾವು ಹೆಚ್ಚಾಗಿ ನಾವು ನೋಡಿರ್ಬೋದು. ಜ್ವರ ಬಂದಾಗೆಲ್ಲ ಅವರಿಗೆ ಫಿಟ್ಸ್ ಬರ್ತಾ ಇರುತ್ತೆ. ಹೆಚ್ಚು 102 ಡಿಗ್ರಿ 103 ಡಿಗ್ರಿಗಿನ ಹೆಚ್ಚು ಹೋದಾಗ ಫಿಟ್ಸ್ ಬರುತ್ತೆ. ಇದಕ್ಕೆ ಫೆಬ್ರೈಲ್ ಕನ್ವಲ್ಷನ್ಸ್ ಅಂತ ಕರಿತೀವಿ. ಇದು 5 ವರ್ಷದ ಒಳಗಿನ ಮಕ್ಕಳಲ್ಲಿ ಕಾಮನ್ ಆಗಿ ನಾವು ನೋಡ್ತೀವಿ. ಈ ರೀತಿ ಹಲವಾರು ಕಾರಣಗಳಿದ್ದಾವೆ. ನಾವು ನಿಮಗೆ ಮುಖ್ಯವಾಗಿ ನೋಡುವಂಥ ಕೆಲವೊಂದು ಸತಿ ವೈಟಮಿನ್ B12 ಡಿಫಿಷಿಯನ್ಸಿಯಿಂದ ನಾವು ಫಿಟ್ಸನ್ನು, ವೈಟಮಿನ್ ಕಡಿಮೆ ಆದಾಗ ಫಿಟ್ಸ್ ಬರುತ್ತೆ, ಅಲ್ಲಿ ನಾವು ನೋಡ್ತೀವಿ. ಇದಾದ ನಂತರ ಹಲವಾರು ವೆರೈಟೀಸ್ ಆಫ್ ಫಿಟ್ಸಸ್ ಇದೆ. ನಾವು ಅಷ್ಟೊಂದು ಓದ್ತೀವಿ, ನೋಡಿದ್ದೀವಿ. ನಿಮಗೆ ಕಾಮನ್ನಾಗಿ ಎಲ್ಲರಿಗೂ ಗೊತ್ತಿರೋದು GTCS ಅಂತ ಹೇಳಿ, ಜನರಲೈಸ್ ಟೋನಿಕ್ ಕ್ಲೋನಿಕ್ ಸೀಜರ್ಸ್ ಅಂತ ಹೇಳಿ. ನೀವು ನೋಡಿರೋದೆಲ್ಲ ಹೆಂಗೆ ಹೇಳಿ, ಕೈಯೆಲ್ಲ ಗಟ್ಟಿ ಹಿಡಿದ್ಬಿಡ್ತಾರೆ, ಹಿಂಗೆ ಮೂಮೆಂಟ್ ಮಾಡ್ತಾರೆ, ಮತ್ತು ಜ್ಞಾನ ತಪ್ಪಿ ಬಿದ್ದುಬಿಡ್ತಾರೆ, ನಾಲಿಗೆಯನ್ನು ಕಚ್ಕೋತಾರೆ, ಒಂದು ಕಡೆ ಸಲೈವ ಜಲ್ಲು ಒಂದು ಕಡೆ ಸೋರುತ್ತೆ, ಅಥವಾ ಯೂರಿನ್ ಮಾಡ್ಕೋತಾನೆ, ಟಾಯ್ಲೆಟ್ ಮಾಡ್ಕೋತಾನೆ, ಕೈಯೆಲ್ಲ ಹಿಂಗೆ ಅದುರುತ್ತಾನೆ. ಆಮೇಲೆ ಒಂದು ಅಥವಾ 2 ನಿಮಿಷ ಆದಮೇಲೆ ಅದೆಲ್ಲ ನಿಂತು ಹೋಗುತ್ತೆ, ಸ್ವಲ್ಪ ಕನ್ಫ್ಯೂಷನ್ ಸ್ಟೇಟಲ್ಲಿರ್ತಾರೆ. ಇದು ಕಾಮನ್ನಾಗಿ ನೋಡೋವಂಥದ್ದು ಜನರಲೈಸ್ ಟೋನಿಕ್ ಕ್ಲೋನಿಕ್ ಸೀಜರ್ಸ್ ಅಂತ ಹೇಳಿ. ಇದಲ್ಲದಲ್ಲೇ ಇನ್ನೂ ಹಲವಾರು ವೆರೈಟಿ ಆಫ್ ಫಿಟ್ಸಸ್ ಇದ್ದಾವೆ. ಅದರಲ್ಲಿ ನಿಮಗೆ ನಾವು ನಮ್ಮ ಪ್ರಾಕ್ಟೀಸಲ್ಲಿ ನೋಡೋದನ್ನ ಮುಖ್ಯವಾಗಿ ತಿಳಿಸ್ಕೊಡ್ತೀನಿ. ಪಾರ್ಷಲ್ ಸೀಜರ್ಸ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್, ಅವರು ಗಮನ ಇಲ್ಲೇ ಇರುತ್ತೆ, ಕಾನ್ಷಿಯಸ್ನೆಸ್ ಇನ್ನು ಲಾಸ್ ಆಗಿರಲ್ಲ, ಏನೋ ಮೂಮೆಂಟ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಗೊತ್ತಾಗ್ದಂಗೆ ಏನೋ ಒಂದು ಮೂಮೆಂಟ್ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್, ಈ ಥರ ಮಾಡೋದು, ಕೈ ಟ್ಯಾಪ್ ಮಾಡೋದು, ಇದಕ್ಕೆ ಸಿಂಪಲ್ ಪಾರ್ಷಿಯಲ್ ಸೀಜರ್ಸ್ ಅಂತ ಕರಿತೀವಿ. ಇನ್ನೊಂದು ವೆರೈಟಿ ಇದೆ, ಕಾಂಪ್ಲೆಕ್ಸ್ ಪಾರ್ಷಿಯಲ್ ಸೀಜರ್ ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ಈಗ ನಾನು ಮಾತಾಡ್ತಾ ಇರ್ತೀನಿ, ಸಡನ್ನಾಗಿ ಬ್ಲ್ಯಾಂಕ್ ಆಗಿಬಿಡೋದು, ಗಮನನೇ ಇರೋದಿಲ್ಲ. ಕೆಲವ್ರು ಏನು ಮಾಡ್ತಾರೆ, ಕೈ ಟ್ಯಾಪ್ ಮಾಡೋದು, 1 ನಿಮಿಷ ಬ್ಲ್ಯಾಂಕ್ ಆಗಿಬಿಡ್ತೀವಿ.
ಕೆಲವರು ಒಂದು ರೌಂಡ್ ಹಾಕ್ತಾರೆ, ಏನೋ ವಿಚಿತ್ರ ಬಿಹೇವಿಯರ್ ಪ್ರಾಬ್ಲಮ್ ಬರುತ್ತೆ, ಕೈ ಟ್ಯಾಪ್ ಮಾಡೋದು, ಅಂದರೆ ಕಾನ್ಷಿಯಸ್ನೆಸ್ ಇರಲ್ಲ, ಆ ಪೀರಿಯಡಲ್ಲಿ ಏನಾಗುತ್ತೆ ಗೊತ್ತಾಗಲ್ಲ. ಕಾಂಪ್ಲೆಕ್ಸ್ ಪಾರ್ಷಿಯಲ್ ಸೀಜರ್ ಅಂತ ಇರ್ತೀವಿ. ಕೆಲವ್ರು ಹೇಳ್ತಾರೆ ಸುಮ್ಮನೆ ಕೂತಿರ್ತಾರೆ ಸರ್, ಪಾತ್ರೆ ಬಿಸಾಕ್ಬಿಡ್ತಾರೆ, ಒಂದು ರೌಂಡ್ ಬರ್ತಾರೆ, ಆಮೇಲೆ 1-2 ನಿಮಿಷ ಆದಮೇಲೆ ಅವರೇ ನಾನು ಏನು ಮಾಡಿದೆ ಗೊತ್ತಾಗಿಲ್ಲ ಅಂತಾರೆ. ಇದು ಒಂದು ಕಾಂಪ್ಲೆಕ್ಸ್ ಪಾರ್ಷಿಯಲ್ ಸೀಜರ್ನ ಒಂದು ಲಕ್ಷಣ. ಇದಾದ ನಂತರ ಮಯೋಕ್ಲೋನಿಕ್ ಜರ್ಕ್ಸ್ ಅಂತ ಬರುತ್ತೆ. ಈಗ ದೆವ್ವ ಬಿಡಿಸೋರು ಆಡ್ತಾರೆ ನೋಡಿ, ಈ ಥರ, ಓಕೆ, ಈ ಥರ ಆಡೋದು ಮಯೋಕ್ಲೋನಿಕ್ ಜರ್ಕ್ ಅಂದರೆ ಇಟ್ಸ್ ಕೈಯೆಲ್ಲ ಮೂಮೆಂಟ್ ಮಾಡೋದು, ಹಿಂಗೆ ಮಯೋಕ್ಲೋನಿಕ್ ಜರ್ಕ್ಸ್ ಅಂತ ಕರಿತೀವಿ. ಇನ್ನು ಎಟೋನಿಕ್ ಸೀಜರ್ಸ್ ಅಂತ ಬರುತ್ತೆ. ಕೆಲವ್ರು ಹೆಂಗೆ ಅಂದರೆ ಮೂಮೆಂಟ್ ಏನು ಮಾಡಲ್ಲ, ನಾನು ಆವಾಗಲೇ ಜನರಲೈಸ್ ಟೋನಿಕ್ ಸೀಜರ್ಸ್ ಅಂತ ಹೇಳಿದ್ನಲ್ಲ, ಇಲ್ಲಿ ಏನು ಮೂಮೆಂಟ್ ಆಗಲ್ಲ, ಬಟ್ ಸ್ಟಿಫ್ ಆಗಿಬಿಡ್ತಾರೆ. ಸ್ಟಿಫ್ ಆಗಿಬಿಟ್ಟು ಹಿಂದಕ್ಕೆ ಬಿದ್ದು ಹೋಗ್ಬಿಡ್ತಾರೆ. ಯೂಶಲಿ ಇವರು ಹಿಂದಕ್ಕೆ ಬಿದ್ದು ತಲೆಗೆ ಏಟ್ ಮಾಡ್ಕೊತಾರೆ, ಎಟೋನಿಕ್ ಸೀಜರ್ಸ್ ಅಂತ ಕರಿತೀವಿ. ಇದಾದ ನಂತರ ದೆನ್ ಫೆಬ್ರಲ್ ಕನ್ವಲ್ಷನ್ಸ್ ಅಂತ ಹೇಳಿದ್ವಿ ನಾವಾಗಲೇ. ಅದೆಂಗೆ ಅಂದರೆ ಜ್ವರ ಬಂದಾಗ ಬರೋ ಅಂಥದ್ದು ಮಕ್ಕಳಲ್ಲಿ ನಾವು ಕಾಮನಾಗಿ ನಾವು ನೋಡ್ತೀವಿ. 2 ವರ್ಷ 3 ವರ್ಷ 4 ವರ್ಷ ಮಕ್ಕಳಲ್ಲಿ. ಏಜ್ ಆಗ್ತಾ ಆಗ್ತಾ ಕಡಿಮೆ ಆಗುತ್ತೆ, 5 ವರ್ಷ ಮೇಲ್ಪಟ್ಟಲ್ಲಿ ಕಡಿಮೆ ನಾವು ನೋಡ್ತೀವಿ. ಇದಾದ ನಂತರ ಹಾಟ್ ವಾಟರ್ ಎಪಿಲೆಪ್ಸಿ ಅಂತ ಇದೆ. ಬಿಸಿನೀರು ತಲೆ ಮೇಲೆ ಬಿದ್ದರೆ ಸಾಕು ಅವ್ರಿಗೆ ಫಿಟ್ಸ್ ಬರುತ್ತೆ. ಇವತ್ತು ಕೂಡ ನಮ್ಮ ಕ್ಲಿನಿಕ್ ಒಂದು ಪೇಷಂಟ್ ಬಂದಿತ್ತು, ಬಿಸಿನೀರು ತಲೆ ಮೇಲೆ ಬಿದ್ದರೆ ಅವ್ರೇನು ಮಾಡಿದ್ದಾರೆ, ಉಗುರು ಬೆಚ್ಚಗಿನ ನೀರು, ತಣ್ಣೀರು ಆ ಥರ ರೂಢಿ ಆಗಿಬಿಟ್ಟಿದ್ದಾರೆ. ಇದು ಕೂಡ ಹಾಟ್ ವಾಟರ್ ಎಪಿಲೆಪ್ಸಿ, ಇದು ಒಂದು ಕಾರಣ. ಇನ್ನು ಹಲವು ವೆರೈಟೀಸ್ ಇದ್ದಾವೆ. ಕೆಲವರು ಹೆಂಗೆ ಅಂದರೆ ಆಬ್ಸೆನ್ಸ್ ಸೀಜರ್ಸ್ ಅಂತ ಕರಿತೀವಿ. ಕೆಲವು ಮಕ್ಕಳು ಸ್ಕೂಲಲ್ಲಿ ಕಂಪ್ಲೇಂಟ್ ಮಾಡ್ತಾರೆ. ಹೆಂಗೆ ಅಂದರೆ ಕೆಲವು ಮಕ್ಕಳು ಹಿಂಗೆ ಸ್ಟೇರಿಂಗ್ ಲುಕ್ ಹಿಂಗೆ ನೋಡ್ತಾ ಇರ್ತಾರೆ, ಗಮನನೇ ಇರೋದಿಲ್ಲ ಟೀಚರ್ ಏನು ಮಾಡ್ತಾರೆ, ಆಮೇಲೆ ಒಂದು 5-6 ಸೆಕೆಂಡ್ ಆಮೇಲೆ ಮತ್ತೆ ಕಾನ್ಷಿಯಸ್ನೆಸ್ ಬಂದ್ಬಿಡುತ್ತೆ. ಆತ್ಮೀಯರೇ, ನಿಮ್ಮ ಸುತ್ತಮುತ್ತ ವಾಮಾಚಾರ, ಮಾಟ ಮಂತ್ರ, ದೆವ್ವ ಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ. ನಿಮ್ಮ ಸ್ನೇಹಿತರು, ಹಿತೈಷಿಗಳು, ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ.